ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ಬಗರ್ ಅನ್ನ ಮಾಡಕತ್ತೀನಿ ರೀ ಫ್ರೆಂಡ್ಸ. ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಗೆಜ್ಜರಿ ಇವೆಲ್ಲನೂ ಕಟ್ ಮಾಡಿ ಇಟ್ಕೊಂಡ್ರಿ. ಹಾಗೆ ಅಕ್ಕಿ ಕೂಡ ನೆನೆಯಾಕಿಟ್ಟೀನಿ ರೀ. ಇವಾಗ ರೆಡಿ ಮಾಡ್ತಾಯಿದ್ದೀನಿ ರೀ. ಹಾಗೆ ಒಗ್ಗರಣೆ ಡಬ್ಬಿ ಕೂಡ ತೊಗೊಂಡೇನಿ ನೋಡಿರಿ. ಈಗ ಸೌತೆಕಾಯಿ ಎಲ್ಲನೂ ಹೆಚ್ಚಿಟ್ಟಿನಲ್ರಿ, ಅದು ತೊಗೊಂಡೇನಿ ರೀ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ. ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅನ್ನೋದು ಕೂಡ. ಇವಾಗ ಎಲ್ಲನೂ ಒಗ್ಗರಣೆ ಡಬ್ಬಿ ತೊಗೊಂಡೇನಿ ರೀ. ಹಾಗೆ ಒಂದು ಬಟ್ಲ ಸೋಯಾಬೀನ್ ತೊಗೊಂಡೇನಿ ರೀ. ಒಂದು ಕಡೆ ಏನು ಮಾಡೇನಿ ರೀ, ನೀರು ಕಾಸಕ್ಕಿಟ್ಟೇನಿ ರೀ. ಆ ಸೋಯಾಬೀನ್ ಹಾಕಕ್ಕೆ ಒಂದು 2 ಇಲ್ಲ 5 ನಿಮಿಷ ಬಿಸಿ ನೀರಲ್ಲಿ ಹಾಕ್ಬೇಕು ರೀ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡೇನಿ ರೀ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ರೀ. ಒಗ್ಗರಣೆ ಕೊಡೋಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಇವಾಗ ಎಣ್ಣೆ ಹಾಕೊಂಡ ನಂತರ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ. ಸಾಸಿವೆ ಜೀರಿಗೆ ಹಾಕೊಂಡ ನಂತರ ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಒಂದು ಮತ್ತು ಚಕ್ಕೆ ಹಾಕೋತಾ ಇದ್ದೀನಿ ರೀ. ಒಂದು 4 ಲವಂಗ, 4 ಮೆಣಸು ಇವೆಲ್ಲನ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಏನಾಗ್ಬೇಕು ರೀ, ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ರೀ. ಕೆಂಪಗಾಗೋ ತನಕ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಬಗರ ಅನ್ನ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರೋದು ವಿಡಿಯೋದ್ದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನಾನು ವಿಡಿಯೋ ಬಿಟ್ಟ ನಂತರ ನೀವು ಫಸ್ಟಿಗೆ ನಾನು ವಿಡಿಯೋಸ್ ನೋಡ್ಬೋದು ನೋಡಿರಿ. ಇವಾಗ ಎಲ್ಲನೂ ಚೆನ್ನಾಗಿ ಕೆಂಪಗೆ ಹಾಕತ್ತಾವ ನೋಡಿರಿ. ಅದಕ್ಕೆ ನಾನು ಈರುಳ್ಳಿ ಹಾಕೊಳಕತ್ತೀನಿ ನೋಡಿರಿ. ಈರುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಆಗತ್ತನ, ಕೆಂಪಗಾಗತ್ತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲ ಕೆಂಪಗಾಗತ್ತನ ಚೆನ್ನಾಗಿ ತಿರುಗಾಡ್ಬೇಕ್ರಿ. ಇವಾಗ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು. ನೀವು ತಿಳ್ಕೊಬೇಕನ್ನಂಗಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ, ಅರ್ಥ ಆಗುತ್ತೆ ಫ್ರೆಂಡ್ಸ. ನೋಡಿರಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ಈರುಳ್ಳಿ. ಅದು ನಾನು ಇವಾಗ ಈ ಕಡೆ ಬೇಯಿಸಿಟ್ಕೊಂಡೇನಿ ನೋಡಿರಿ. ಈಗ ಸೋಯಾಬೀನು ಬೆಂದವ್ರಿ, ಗ್ಯಾಸ್ ಆಫ್ ಮಾಡಿದ್ದೇನೆ ರೀ. ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ನಾನು ಅದಕ್ಕೆ ಗೆಜ್ಜರಿ, ಸೌತೆಕಾಯಿ ಅದು ಹಾಕೊಳ್ತೇನೆ ರೀ. ಈಗ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ನೋಡಿರಿ. ಈಗ ನಾನು ಇವಾಗ ಸೌತೆಕಾಯಿ, ಗೆಜ್ಜರಿ ಎಲ್ಲನೂ ಹಾಕ್ಕೊಂಡೇನಿ ನೋಡಿರಿ. ಎಣ್ಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಟೊಮೆಟೊ ಕೂಡ ಹಾಕ್ಕೊಂಡೇನಿ ನೋಡಿರಿ. ಇವಾಗ ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ರೀ, ಜಲ್ದಿನೇ ಬೇಗ ಸಾಫ್ಟ್ ಆಗ್ತದೆ ರೀ. ಹಂಗಾಗಿ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿರಿ. ಅಂದರೆ ಬೇಗ ಬೆಂದು ಹೋಗ್ತದೆ ರೀ ತರಕಾರಿ ಎಲ್ಲ, ಉಪ್ಪು ಅದೆಲ್ಲ ಹಾಕೋದ್ರಿಂದ. ಹಾಗೆ ಅರಿಶಿಣ ಮತ್ತು ಖಾರ ಹಾಕೋತಾ ಇದ್ದೀನಿ ರೀ. ಇವಾಗ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಆಗತ್ತಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಕೆಂಪು ಖಾರ ಅಂದ್ರೆ ನಮ್ಮ ಕಡೆ ಮೆಣಸಿನ್ಕಾಯಿ ತಂದು ಅದನ್ನು ಸೋಸಿಬಿಟ್ಟು ಮಿಲ್ಲಿಗೆ ಹೋಗಿ ಕುಡ್ಸ್ಕೊಂಬಂದು ಇಟ್ಕೋತೀವಿ ರೀ ನಾವು. 2 ತಿಂಗಳು ಆಗೋ ತನಕ ನಾವು ಆ ಥರ ಜಾಸ್ತಿ ಕುಡಿಸಿಟ್ಕೊಂಡಿರ್ತೀವಲ್ಲ ರೀ, ಅದು ಹಾಕೋತಾ ಇದ್ದೀನಿ ರೀ. ಕೆಂಪು ಖಾರ ಅಂಗಡಿದಾಗಿಂದ ತೊಗೊಂಡು ಹಾಕಲ್ರಿ. ಹಾಗೆ ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡೇನಿ ರೀ, ಧನಿಯಾ ಪೌಡ್ರು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಆಗುತ್ತೆ. ನೀವು ಕೂಡ ಒಂದ್ಸಲ ಈ ಥರ ಮಾಡಿಕೊಡಿ, ತುಂಬಾ ಮಕ್ಕಳು ಇಷ್ಟಪಡ್ತಾರೆ. ಈಗ ಸೋಯಾಬೀನು ಕೂಡ ನಾನು ಒತ್ತಿ ಹಿಂಡ್ಬಿಟ್ಟು ನಾನು ಈ ಥರ ಹಾಕೋತೀನಿ ರೀ. ಅಂದ್ರೆ ಮಸಾಲೆದಾಗ ಎಲ್ಲನೂ ಹೊಂದ್ಕೊಳ್ತದ್ರಿ, ಚೆಂದ ಆಗ್ತದ್ರಿ ಬಗರ ಅನ್ನ ರೀ. ಹಾಗಾಗಿ ನಾನು ಇವಾಗ ಹಾಕೋತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ಅಕ್ಕಿ ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಅದನ್ನು ಕೂಡ ಎಲ್ಲನೂ ತರಕಾರಿದಾಗ ಮಿಕ್ಸ್ ಆಗಂಗೆ ಕಲಿಸ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು
ಕಲಿಸ್ಕೊತೀನಿ ರೀ. ನಮ್ಗೆ ಎಷ್ಟು ಬೇಕಾಗುತ್ತೆ, 1 ಗ್ಲಾಸಿಗೆ 2 ಗ್ಲಾಸ್ ನೀರು. ಈ ಥರ ನಾವು 1.5 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ. ಈಗ ನಾನು 3 ಗ್ಲಾಸ್ ಹಾಕ್ಕೊಂಡೀನಿ ರೀ. 3 ಗ್ಲಾಸಿನ ಮ್ಯಾಗ ಯಾಕಂದ್ರೆ ತರಕಾರಿ ಹಾಕಿರ್ತೀವಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ ರೀ. ಇವಾಗ ಕುಕ್ಕರ್ನ ಇಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿರಿ. 2ರಿಂದ 3 ವಿಜಿಲ್ ಹೊಡೆದ ನಂತರ ಕುಕ್ಕರ್ ತೆಗೆದು ನೋಡ್ತಾಯಿದ್ದೀನಿ ನೋಡಿರಿ. ಇವಾಗ ಅನ್ನ ರೆಡಿ ಆಯ್ತು ರೀ. ನೋಡಿರಿ ಬಗಾರನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ. ಭಾರಿ ಮಸ್ತ್ ಕಾಣಕತ್ತದ ನೋಡಿರಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಅನ್ಕೋಬೋದು, ಈಗ ಲಂಚಿಗೆ ಅದನ್ನು ನಡೆಯುತ್ತೆ ನೋಡಿ ಫ್ರೆಂಡ್ಸ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಸೈಡಲ್ಲಿ ಉಪ್ಪಿನಕಾಯಿ ಹಚ್ಕೊಂಡು ತಿಂತಾಯಿದ್ದೀನಿ ರೀ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ.